ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಟ ವಿಜಯ್ ಅವರ ಚುನಾವಣೆ ರ್ಯಾಲಿ ವೇಳೆ ನಡೆದಂತಹ ಭೀಕರ ದುರಂತವನ್ನ ಕಂಡಿರುವಂತಹ ಪ್ರತ್ಯಕ್ಷದರ್ಶಿ ಮಾಂಗಿಲಾಲ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ ನಿನ್ನೆ ಎಲ್ಲಿದ್ರಿ ನೀವು? ಎಕ್ಸಾಕ್ಟ್ ಆಗಿ ಎಷ್ಟೊತ್ತಿಗೆ ಆಯಿತು ಅಂತ? ಹಾಸ್ಪಿಟಲ್ ಇದೆಯಲ್ಲ, ಹಾಸ್ಪಿಟಲ್ ಮುಂದೆ ಇದ್ದೀನಿ ನಾನು. ಹಾಸ್ಪಿಟಲ್ಸ್ ಮುಂದೆ ಇದ್ದೀನಿ ನಾನು. ಫಸ್ಟ್ ಒಂದು 10 ವರ್ಷ ಹುಡುಗಿ ನೋಡಿದ್ದೆ ನಾನು. ಪಾಪ ಕೈ ಮೇಲೆ ಎತ್ಕೊಂಡು ಬಂದಿದ್ದ. ಆ ಮಕ್ಕಳಿಗೆ ಕಣ್ಣೆಲ್ಲ ಉತ್ಕೊಂಡ್ಬಿಡ್ತು. ಆಮೇಲೆ ಜೋರಾಗಿ ಕಿರ್ಚಾಯ್ತರು. ಅಮುನ್ಸೆಲ್ಲ ಹಿಂದೆ ನಿಂತಿತ್ತು. ಆಮೇಲೆ ಸ್ಪೀಕರ್ ಸೌಂಡ್ ಎಲ್ಲ ಬರ್ತಾಯಿಲ್ಲ. ವಿಜಯ್ ಎಲ್ಲ ಮಾತಾಡ್ತಿಲ್ಲ ಮೈಕ್ನಲ್ಲಿ. ಸ್ಪೀಕರ್ ಸೌಂಡ್ ಬರ್ತಾಯಿದೆ. ಜನ ಜೋರಾಗಿ ಕೂಗಾಡ್ತಿದ್ರು. ಫಸ್ಟ್ 10 ವರ್ಷ ಮಗು ನಾನು ನೋಡಿದ್ದೆ. ಆಮೇಲೆ ಒಂದು ಜನ ಕರ್ಕೊಂಡು ಹೋಗ್ತಾಯಿದ್ದು ಆಂಬುಲೆನ್ಸ್ನಲ್ಲಿ. ನಾನು ಆಮೇಲೆ ಅಂಗಡಿಗೆ ಹೋಗ್ಬಿಟ್ಟೆ. ನಾನು ಇಲ್ಲಿ ಬಂದು 2 ವರ್ಷ ಆಯಿತು. ನಮ್ಮ ಬೊಮ್ಮೆದ ಅಂಗಡಿ ಇದೆ ಇಲ್ಲಿ. ನಾನು ಕಣ್ಣಿಂದ ನೋಡಿದ್ದೆ ಮಕ್ಕಳಿಗೆ. ಆಮೇಲೆ ವಿಜಯ್ ಅಂತ ಚೆನ್ನಾಗಿ ಕೂಗ್ತಾಯಿದ್ದು ಜೋರಾಗೆ. ಸರ್, ಈಗ ಆ ಮಗುನ ಎತ್ಕೊಂಡ್ಬರುವಂಥ ಟೈಮಲ್ಲಿ ವಿಜಯ್ ಅವರು ಇನ್ನೂ ಭಾಷಣ ಮಾತನಾಡ್ತಾ ಇದ್ರ ಹೇಗೆ ಅಂತ? ವಿಜಯ್ ಅವರು ಮೈಕ್ ಎತ್ಕೊಂಡು ಭಾಷಣ ಮಾಡ್ತಿದ್ದೆ. ಸೌಂಡ್ ಬರ್ತಾಯಿಲ್ಲ. ಸ್ಪೀಕರ್ದು ಸೌಂಡ್ ಬರ್ತಾಯಿಲ್ಲ. ಅವರು ಅಂದರೆ ಮಗುಗೆ ನೀರು ಕೊಡಿ ಅನ್ನೋಂಥ ಒಂದು ಮಾತು ಹೇಳಿದ್ರು ಅನ್ನೋವಂಥದ್ದು, ಅದು ನಿಮಗೆಲ್ಲರಿಗೂ ಏನಾದ್ರು ಗೊತ್ತಾಯ್ತಾ ಹೇಗೆ? ನಾವು ಕೇಳಿಸಿಲ್ಲ. ಓನ್ಲಿ ಒಂದು ಬಾಟಲ್ ಹಾಕಿದ್ದು ಬಿಸಾಕಿ ಅದು ನೋಡಿದೆ ಅಷ್ಟೇ. ನಾವು ಕೇಳಿಸಿಲ್ಲ ಅಷ್ಟೇ. ನೀವು ವಿಜಯ್ ಅವರಿಂದ ಎಷ್ಟು ದೂರ ಅಂತರದಲ್ಲಿದ್ದಾರೆ? ಡಿಸ್ಟೆನ್ಸ್ ಎಷ್ಟಿತ್ತು ನೀವು ವಿಜಯ್ ಇರುವಂತಹ ಸ್ಥಳ ಅಂತ? ಅಮ್ಮ ಅಂದರೆ ಒಂದು ಇಲ್ಲಿ ವಿಜಯ್ ಎಲ್ಲಿಂದ ಇದ್ದರು, ನಾನು ಒಂದು 200 ಫೀಟ್ ಅಷ್ಟೇ. ಅವಾಗ ನಾನು ವೀಡಿಯೋ ಮಾಡಿದ್ದೆ ನಾನು. ನಾನೇ ಮೊಬೈಲಿನ ವೀಡಿಯೋ ಮಾಡಿದ್ದೆ ಅವಾಗ. ನಾನು ನೋಡಿದೆ ನಾನು. ಅದೇ, ಈಗ ಎಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು ಜನರಿಗೆ? ಕ್ರೌಡ್ ಹೆಂಗಿತ್ತು? ಜಾಸ್ತಿ ಇದ್ದಕ್ಕಿದ್ದಂಗೆ ಹೆಂಗೆ ಜಾಸ್ತಿ ಆಯಿತು ಅಂತ? ಫುಲ್ ಎಲ್ಲ ಜನ ನಿಂತಿದ್ದರು. ಫುಲ್ ಕ್ರೌಡ್ ಇತ್ತು. ಓಕೆ, ನೀವು ನೋಡಿದಂಥ ಟೈಮಲ್ಲಿ ಅಂದರೆ ಏನು ಪ್ರಾಬ್ಲಮ್ ಆಯಿತು ಅಂತ ಅನಿಸುತ್ತೆ ಅಂತ? ಪ್ರಾಬ್ಲಮ್ ಸರ್, ಅವಾಗ ನಾನು ಹತ್ರ ಏನಿಲ್ಲ. ನಾನು ದೂರ ನಿಂತಿದ್ದೆ ಅಲ್ಲಿ 200 ಫೀಟ್ ಮೇಲೆ. ಅಂದರೆ ಒಂದು ಫಸ್ಟ್ ನಾನು ಹುಡುಗಿ ನೋಡಿದಲ್ಲ, ಆ ಹುಡುಗಿ ನೋಡಿ ಫಸ್ಟ್ ನಾನು ಕೈಲಿ ನಿಂತ್ಕೊಂಡು ಓಡಾಗ್ತಿದ್ದೆ. ಆಂಬುಲೆನ್ಸ್ ದೂರಕ್ಕೆ ನಾನಲ್ಲಿ ಆಂಬುಲೆನ್ಸ್ ಇಲ್ಲೇ ನಿಂತಿದ್ದೆ ನೋಡಿ. ನಮ್ಮ ಹಿಂದೆಗಡೆ ಆಂಬುಲೆನ್ಸ್ ನಿಂತಿತ್ತು. ಆಮೇಲೆ ಒಂದು 10 ಆಂಬುಲೆನ್ಸ್ ನಿಂತಿತ್ತು. ನೀವು ಯಾವತ್ತಾದರೂ ಈ ರೀತಿ ಘಟನೆನ ನೋಡಿದ್ರಾ ಹಿಂದೆ ಯಾವತ್ತಾರು? ಏನು ಇದೇ ಫಸ್ಟಾ? ಹೇಗೆ ಅನಿಸ್ತು? ಫಸ್ಟ್ ಟೈಮ್ ನೋಡಿದ್ದೆ ಈ ಥರ ರಾಜಕೀಯ ಘಟನೆ ನಾನು ಫಸ್ಟ್ ಟೈಮ್ ನೋಡಿದ್ದೀನಿ. ಅಲ್ಲ, ಇಲ್ಲಿ ವಿಜಯ್ ಅವ್ರನ್ನ ನೋಡೋಕ್ಕೆ ಬಂದಿರುವಂಥ ಅಭಿಮಾನಿಗಳೇ ಜಾಸ್ತಿ ಇರೋದಕ್ಕೆ ಹಿಂಗಾಯ್ತು ಅಂತ ಅನಿಸ್ತಿದೆ. ಯಂಗ್ ಜನರೇಷನ್ ಇದ್ದರು, ತುಂಬ ಜನ ಯಂಗ್ ಜನರೇಷನ್, ಹುಡುಗರು ಅಂದರೆ ವಿಜಯ್ ಜೋರಕ್ಕೆ ಹೋಗ. ಈಗ ಮಗು ಆ ಸಂದರ್ಭದಲ್ಲಿ ಬದುಕುಳಿಯುವಂಥ ಸಾಧ್ಯತೆಗಳಿತ್ತ? ಇಲ್ಲೇ ಏನಾದರೂ ಘಟನೆ ಆಗಿತ್ತು ಅಂತ ನಿಮ್ಗೆ ಅನಿಸ್ತಿದೆ? ಅಹಿತಕರ ಘಟನೆ ಅಂತ? ಇಲ್ಲ, ಅವಾಗ ಮಕ್ಕಳಿಗೆ ಆಂಬುಲೆನ್ಸಲ್ಲಿ ಟೈಮ್ಸಲ್ಲಿ ಕರ್ಕೊಂಡ್ಬಿಟ್ಟಿದ್ರೆ ಒಂದು ಬಚಾವ್ ಮಾಡಬೇಕಾಯಿತು. ಅಂದರೆ ಆಂಬುಲೆನ್ಸ್ಗಳ ನಿಂತಿದ್ದು ಇಲ್ಲಿ. ಈಗ ಮಗುನ ಬಿಟ್ಟು ಬೇರೆ ಯಾರಿಗೆಲ್ಲ ಸಮಸ್ಯೆ ಆಗಿದ್ದನ್ನು ನೀವು ಕಣ್ಣಾರೆ ಕಂಡ್ರಿ? ಅಲ್ಲಿ ಸ್ಪಾಟಲ್ಲಿ ಏನಾದ್ರು ಹೇಗೆ ಅಂತ? ಹುಡುಗಿ ನೋಡಿದೆ ಅಷ್ಟೇ. ಮಗಳು ನೋಡಿದೆವು, ಹೆಣ್ಮಗಳು, 10 ವರ್ಷ ಹುಡುಗಿ. ತುಂಬ ಜನ ಚಿಕ್ಕ ಮಕ್ಕಳು ಕೂಡ ಬಂದಿದ್ರು. ಸೊ ಈಗ ಮಕ್ಕಳು ಎದ್ದ ಮೇಲೆ ಇಟ್ಕೊಂಡು ಫ್ಲಾಗ್ ಅಲ್ಲಾಡ್ತಿದ್ರು ಮಕ್ಕಳಿಗೆ. ಈಗ ಆ ಘಟನೆ ಆದಮೇಲೆ ಹೆಂಗಿತ್ತು ಇಲ್ಲಿ ಎನ್ವಿರಾನ್ಮೆಂಟ್? ಅಂದರೆ ಆಂಬುಲೆನ್ಸ್ ವ್ಯವಸ್ಥೆ ಆಗಲಿ ಎಲ್ಲವೂ ಅಡ್ವಾನ್ಸ್ ಆಗಿತ್ತಾ? ಅದು ಘಟನೆ ಆದ ನಂತರ ಬರೋಕ್ಕೆ ಶುರು ಆಯ್ತಾ ಹೇಗೆ ಅಂತ? ಆಂಬುಲೆನ್ಸ್ಗಳೆಲ್ಲ ಇತ್ತು. ವಿಜಯದು ಫೋಟೋ ಹಾಕಿದ್ರೆ ಆಂಬುಲೆನ್ಸ್ಗಳ ಇತ್ತು ಇಲ್ಲಿ. ನಾನು ನೋಡಿದ್ದೀನಿ ಕಡೆಯಿಂದ. ಬಟ್ ಆಂಬುಲೆನ್ಸ್ ಹೋಗೋಕ್ಕೆ ಜಾಗ ಇರಲಿಲ್ಲ. ಜಾಸ್ತಿ ಜನ ಇದ್ದರು. ಓಕೆ, ಇದಾದಮೇಲೆ ನಿಮಗೆ ಗೊತ್ತಿರೋರು ಇಲ್ಲಿ ಲೋಕಲ್ ಪೀಪಲ್ಸ್ ಏನು ಹೇಳಿದರು ಪಬ್ಲಿಕ್ಕು ಅನ್ನುವಂಥದ್ದು ಹೇಗೆ ಅಂತ? ಪಾಪ ಎಲ್ಲ ಏನು ಅಂತಾರೆ ಅವರು, ಅನ್ಯಾಯ ಆಗಿತ್ತು ಅಯ್ಯೋ ಅನ್ನೋದು ಅಷ್ಟೇ, ಬೇರೆ ಏನಿಲ್ಲ. ಎಷ್ಟು ಜನರ ಅಂದರೆ ಅಕ್ಕಪಕ್ಕ ನಿಮ್ಮ ಜೊತೆ ಇದ್ದವರಿಗೆ ಈ ರೀತಿ ಎಫೆಕ್ಟ್ ಆಯಿತು ಅಂತ? ಅಂದರೆ ಸಮಸ್ಯೆ ನನ್ನ ಜೊತೆ ನನ್ನ ಪಕ್ಕದ ಯಾರಿಗೆ ಏನಾಗಿಲ್ಲ. ನಾನು ಇಲ್ಲಿಂದ ಈ ಸಂಧಿ ನಿಂಗೆ ಹುಡುಗ ಇಲ್ಲಿ ಕರ್ಕೊಂಬಂದಿದ್ರು. ಆವಾಗ ಟೈಮ್ ನನಗೆ ಮಕ್ಕಳು ನೋಡಿದ್ದು, ಚಿಕ್ಕ ಮಕ್ಕಳು. ನನ್ನ ಎದುರುಗಡೆ ಏನಂದರೆ ಚಿಕ್ಕ ಮಕ್ಕಳಿಗೆ ಕರ್ಕೊಂಡು ನನ್ನ ಎದುರು ನಾನು ಕಣ್ಣು ನೋಡಿದ್ದೀನಿ. ಅದು ಪಾಪ ಹೆಣ್ಮಕ್ಳ ಮೇಲೆ ಕಣ್ಣೆಲ್ಲ ಊದ್ಕೊಂಡ್ಬಿಟ್ಟಿತ್ತು. ಅಂದರೆ ಈಗ ಕಾಲು ತೊಳಿತಾ ಆಯ್ತಾ? ನೀರು ಆಹಾರ ಇಲ್ಲದೆ ಇರೋವಂಥದ್ದು ಪರಿಸ್ಥಿತಿಗೆ ಆಯ್ತಾ ಹೇಗೆ ಅಂತ? ನನ್ನ ಪ್ರಕಾರ ಜನ ಮೇಲೆ ಕಾಲೇನು ತೊಳೆದಿದ್ದ, ಮಕ್ಕಳಿಗೆ ಕಣ್ಣು ಉದ್ದಿದ್ದ ನನಗೆ ಗೊತ್ತಾಯ್ತು. ಅದು ಮಧ್ಯಾಹ್ನದಿಂದ ನಿಂತಿರೋಂಥ ಮಧ್ಯೆ ನಿಂತೀನಿ ನಾನು ಬಂದಿದ್ದು. ಅದೇ ನಾನು ಅವಾಗ ನಾನು ಬಂದಿಲ್ಲ. 7:30ಗೆ ನಾನು ಬಂದಿದ್ದೆ ಇಲ್ಲಿ. 7:30ಕ್ಕೆ ಬಂದಿದ್ದು ನಾನು ಇಲ್ಲಿ. ನಿಮ್ಮ ಹೆಸರು? ನಮ್ಮ ಹೆಸರು ಮಾಂಗಿಲಾಲು, ಬೆಂಗಳೂರು, 1665. ಇದಿಷ್ಟು ಇಲ್ಲಿ ಸ್ಥಳದಲ್ಲಿದ್ದಂತಹ ಪ್ರತ್ಯಕ್ಷದರ್ಶಿಯ ಮಾತಾಗಿರ್ತಕ್ಕಂಥದ್ದು. ವಿಜಯ್ ಅವರು ಏನಿದ್ರು ಅದರ ಪಕ್ಕದಲ್ಲೇ ಅಂದರೆ ಒಂದು 100 ಮೀಟರ್ ದೂರದಲ್ಲಿ ನಾವಿದ್ದೆ ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಇರೋದ್ರ ಜೊತೆಗೆ ಇಡೀ ಘಟನೆಯನ್ನು TV9 ಜೊತೆಗೆ ಹಂಚ್ಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನರೇಶ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಕರೂರು.